ಹಾಯ್ ಎಲ್ರಿಗೂ, ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಡುಗೆ ಅರಮನೆಯಲ್ಲಿ ಯಾವುದೇ ರೆಸಿಪಿನ ತೋರಿಸ್ತಾ ಇಲ್ಲ. ಯಾಕೆ ಹಿಂಗೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಷ್ಟು ಬೆಳ್ಳುಳ್ಳಿ ಸುಲಿಯೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದಲ್ವಾ? ನನಗಂತೂ ಕಡಿಮೆ ಅಂದರೂ 1 ಅವರ್ ಬೇಕಾಗುತ್ತೆ. ಅದು ಅಲ್ಲದೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡೋ ಹೆಣ್ಮಕ್ಳು ನಮಗಂತೂ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಏನಾದರೂ ಸೊಲ್ಯೂಷನ್ ಸಿಗ್ಬೋದಾ ಅಂತ ಹುಡುಕ್ತಾ ಇದ್ದೆ. ಕೊನೆಗೂ ನನಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕೇ ಬಿಡ್ತು. ನಾನು ಇದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪೀಲರ್ ಅಂತ. ಆರ್ಡ್ರ್ ಮಾಡಿದ್ಮೇಲೆ ನನಗೆ 3 ದಿನ ಆದಮೇಲೆ ಬಂತು. ಬರುತ್ತೋ ಇಲ್ವೋ ಅಂತ ಡೌಟು ಕೂಡ ಇತ್ತು ನನಗೆ. ಈ ಆರ್ಡರ್ ನನ್ನ ಕೈಗೆ ಸಿಕ್ಕಿದ ಮೇಲೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ತುಂಬ ಇದೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಈ ಪ್ರಾಡಕ್ಟ್ನ ರಿವ್ಯೂ ಮಾಡುವಂಥ ಒಂದು ಪ್ರಯತ್ನ ಅಷ್ಟೇ. ನೋಡಿ, ಈ ಕ್ಯಾಪ್ ಮೇಲೆ ವಾರ್ನಿಂಗ್ ಅಂತ ಬರೆದಿದ್ದಾರೆ. ಇದರಲ್ಲಿ ಏನು ಮಾಡಬಾರ್ದು ಅನ್ನೋದನ್ನು ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಮುಂಚೆ ಒಂದು ಸರಿ ಇದನ್ನೆಲ್ಲ ಓದ್ಕೊಳ್ಳೇಬೇಕು. ನೀವೇನಾದರೂ ಆರ್ಡ್ರ್ ಮಾಡಿಕೊಂಡ್ರೆ ಮಿಸ್ ಮಾಡದೆ ಇದನ್ನು ಒಂದು ಸರಿ ಚೆನ್ನಾಗಿ ಓದ್ಕೊಳ್ಳಿ. ಆಗ ಈ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋ ಐಡಿಯಾ ನಿಮಗೂ ಸಿಗುತ್ತೆ. ಇನ್ಸ್ಟಾಲೇಷನ್ನು ಅಷ್ಟೇ ತುಂಬಾ ಈಸಿ. ಪ್ರಾಡಕ್ಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಕ್ವಾಲಿಟಿ ಇರೋ ಅಂಥ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ಗಳನ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಈ ಬ್ಲೇಡ್ಗಳು ತುಂಬ ಶಾರ್ಪ್ ಇದ್ದಾವೆ. ಇದಕ್ಕೆ ನಾವು ಯಾವುದೇ ರೀತಿಯ ಬ್ಯಾಟ್ರಿನ ಹಾಕೋ ಆಗಿಲ್ಲ, ಏಕೆಂದರೆ ಇದು ಚಾರ್ಜೆಬಲ್ಲು. ಇದನ್ನು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಒಂದು ಸಿ ಟೈಪ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ನಾವು ಮನೆಯಲ್ಲಿರುವಂಥ ಒಂದು ನಾರ್ಮಲ್ ಅಡಾಪ್ಟರ್ನ ಬಳಸ್ಕೊಂಡು ಇದನ್ನು ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ಜೊತೆಗೊಂದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಆ ಮ್ಯಾನ್ಯುಯಲಲ್ಲಿ ಡೀಟೈಲಾಗಿ ನಾವು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಮತ್ತು ಇದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರಗಳಿದ್ದಾವೆ. ಯಾವಾಗಲೂ ಅಷ್ಟೇ, ನಾವು ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು ಮೊದಲು ನಾವು ಆ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಮುಂಚೆನೇ ಅದರಲ್ಲಿರೋ ಮ್ಯಾನ್ಯುಯಲ್ನ ಡೀಟೈಲಾಗಿ ಓದ್ಕೋಬೇಕು. ಆಗಲೇ ನಮಗೆ ಆ ಪ್ರಾಡಕ್ಟ್ ಬಗ್ಗೆ ವಿವರವಾಗಿ ಅರ್ಥವಾಗೋದು. ನಾನು ಅಷ್ಟೇ ಮ್ಯಾನ್ಯುಯಲ್ನ ಡೀಟೈಲಾಗಿ ಓದ್ಕೊಂಡು ಇದ್ರ ಇನ್ಸ್ಟಾಲೇಷನ್ ಶುರು ಮಾಡಿದೆ. ಇನ್ಸ್ಟಾಲೇಷನ್ ಒಂದು 5-10 ನಿಮಿಷದಲ್ಲಿ ಆಗೋಯಿತು. ತುಂಬ ಈಸಿಯಾಗಿದೆ. ಯಾರಾದರೂ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಕೊನೆಗೂ ಇನ್ಸ್ಟಾಲೇಷನ್ ಆಯಿತು. ಇವಾಗ ನಮ್ಮ ಪ್ರಾಡಕ್ಟ್ನ ಹೇಗೆ ಕೆಲಸ ಮಾಡುತ್ತೆ ಅಂತ ಟೆಸ್ಟ್ ಮಾಡೋ ಸಮಯ. ಮ್ಯಾನ್ಯುಯಲಲ್ಲಿ ಹೇಳಿರೋ ಪ್ರಕಾರ ನಾನೊಂದು 150 ಗ್ರಾಮಷ್ಟು ಬೆಳ್ಳುಳ್ಳಿನ ತೊಗೊಂಡು ಇದರಲ್ಲಿ ಹಾಕಿ ಪೀಲ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ಹೊತ್ತಾದಮೇಲೆ ಸ್ಟಕ್ ಆಗೋಕ್ಕೆ ಶುರುವಾಯಿತು. ಆಗ ನನ್ನ ಮಗಳು ಒಂದು ಐಡಿಯಾ ಕೊಟ್ಟಳು, ಮಮ್ಮಿ ಸ್ವಲ್ಪ ಹಾಕಿ ನೋಡು ಅಂತ. ಆಗ ಮೊದಲೇ ಹಾಕಿದ ಬೆಳ್ಳುಳ್ಳಿಯಲ್ಲಿ ಅರ್ಧದಷ್ಟು ಬೆಳ್ಳುಳ್ಳಿನ ತೆಗೆದು ಇನ್ನು ಅರ್ಧ ಬೆಳ್ಳುಳ್ಳಿನ ಆ ಪೀಲರಲ್ಲೇ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಪೀಲ್ ಮಾಡಿ ಕೇವಲ 5 ನಿಮಿಷದಲ್ಲಿ ನನಗೆ ಪೀಲ್ ಮಾಡಿರೋ ಅಂಥ ಬೆಳ್ಳುಳ್ಳಿನ ಕೊಡ್ತು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ನನಗಂತೂ ಈ ಬೆಳ್ಳುಳ್ಳಿ ಬಿಡಿಸೋದೇ ಒಂದು ದೊಡ್ಡ ಸಮಸ್ಯೆ ಆಗಿರ್ತಿತ್ತು. ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಮಗಳಿಗೋ ಹಸ್ಬೆಂಡ್ಗೋ ಹೇಳ್ತಾ ಇದ್ದೆ ಆವಾಗವಾಗ. ಅವರು ಬೇಜಾರು ಮಾಡ್ಕೊಳ್ಳೋರು. ಈಗೊಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ದಂಗಾಯಿತು ನನಗೆ. ಈ ವಿಡಿಯೋ ಮಾಡಿದ ಉದ್ದೇಶನೂ ಅಷ್ಟೇ, ನನ್ನಂಥ ಯಾರಾದರೂ ಬ್ಯುಸಿ ಇರುವಂಥ ಹೆಣ್ಮಕ್ಳಿಗೆ ಇದು ಉಪಯೋಗ ಆಗ್ಬೋದು ಅಂತ. ಈ ವಿಡಿಯೋದಲ್ಲಿರೋದು ನನ್ನ ಹಾನೆಸ್ಟ್ ರಿವ್ಯೂ. ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ನ ತೊಗೋಬೇಕು ಅಂತ ಅನಿಸಿದ್ರೆ ಲಿಂಕ್ ಅಂತ ನಂಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಪ್ರಾಡಕ್ಟ್ ಲಿಂಕ್ನ ಶೇರ್ ಮಾಡ್ತೀನಿ. ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಸ್ಮಾರ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಆ ಸ್ಮಾರ್ಟ್ನೆಸ್ನ ಉಪಯೋಗಿಸ್ಕೊಳ್ಳೇಬೇಕು. ನಾವು ಹೌಸ್ ವೈಫ್ ಆಗಿರಲಿ ಅಥವಾ ವರ್ಕಿಂಗ್ ವುಮೆನ್ ಆಗಿರಲಿ, ಆಫೀಸ್ ಕೆಲಸಗಳ ಮಧ್ಯೆ ಮತ್ತು ಮನೆ ಕೆಲಸಗಳ ಮಧ್ಯೆ ನಮಗೆ ಅಂತ ಸ್ವಲ್ಪನಾದರೂ ಸಮಯ ನಮಗೆ ಕೊಟ್ಕೊಳ್ಳೇಬೇಕು ನಾವು. ಹಾಗಾಗಿ ನಮ್ಮ ಲೈಫಲ್ಲೂ ಕೂಡ ಸ್ವಲ್ಪ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋದರೆ ನಮಗೆ ಸಮಯ ಕೊಟ್ಕೊಳ್ಳೋದಕ್ಕೆ ನಮಗೂ ತುಂಬ ಸುಲಭ ಆಗುತ್ತೆ. ನಾನು ಈ ಪ್ರಾಡಕ್ಟ್ ತೊಗೊಂಡಿರೋದು ಕೂಡ ಅಂಥದ್ದೇ ಒಂದು ಚಿಕ್ಕ ಪ್ರಯತ್ನದಲ್ಲಿ ಒಂದು. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅವೈಲೇಬಲ್ ಇದ್ದೀನಿ. ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗುತ್ತೆ. ಮತ್ತಷ್ಟು ಹೊಸ ವಿಡಿಯೋಗಳು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.